ಸ್ವಾತಂತ್ರ್ಯ ಹೋರಾಟದಲ್ಲಿ ಮಹಾತ್ಮ ಗಾಂಧೀಜಿಯವರು ವಹಿಸಿದ್ದ ಪಾತ್ರವನ್ನ ಸ್ಮರಿಸುವುದರ ಜೊತೆಗೆ ಅವರ ಪ್ರತಿಮೆಗೆ ಗೌರವ ಸಲ್ಲಿಸುವುದು ನಮ್ಮೆಲ್ಲರ ಕರ್ತವ್ಯ. ಆದರೆ ಹೊಸಕೋಟೆ ಮಿನಿ ವಿಧಾನಸೌಧದ ಆವರಣದಲ್ಲಿರುವ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಸ್ವಾತಂತ್ರ್ಯ ದಿನಾಚರಣೆಯ ಸಂದರ್ಭದಲ್ಲಿ ತಾಲೂಕು ಆಡಳಿತದಿಂದ ಮಾಲಾರ್ಪಣೆ ಮಾಡದೆ ಅವಮಾನಿಸಲಾಗಿದೆ ಎಂದು ಗಾಂಧಿ ಪ್ರತಿಮೆ ನಿರ್ಮಾಣ ಸಮಿತಿ ಹಾಗೂ ಹೋರಾಟಗಾರರಾದ ವರ್ಧಾಪುರ ನಾಗರಾಜ್ ರವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ವಿಚಾರವಾಗಿ ಮಾತನಾಡಿದಂತಹ ಅವರು ಮಿನಿ ವಿಧಾನಸೌಧವನ್ನ ವಿದ್ಯುತ್ ದೀಪಾಲಂಕಾರದಿಂದ ಸಿಂಗರಿಸಿ ಧ್ವಜಾರೋಹಣ ಸೇರಿದಂತೆ ವಿವಿಧ ಕಾರ್ಯಕ್ರಮಗಳನ್ನ ತಾಲೂಕು ಆಡಳಿತದಿಂದ ನಡೆಸಲಾಗಿದೆ. ಆದರೆ ಆವರಣದಲ್ಲೇ ಇರುವಂತಹ ಮಹಾತ್ಮ ಗಾಂಧೀಜಿಯವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸದಿರುವುದು ಬೇಸರ ತಂದಿದೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ನಡೆದ ಸ್ವಾತಂತ್ರ್ಯ ಹೋರಾಟದ ಫಲವಾಗಿ ನಾವು ಇಂದು ಸ್ವಾತಂತ್ರ್ಯವನ್ನ ಅನುಭವಿಸುತ್ತಿದ್ದೇವೆ. ಅಂತಹ ಮಹಾನ್ ನಾಯಕನ ಪ್ರತಿಮೆಗೆ ಸ್ವಾತಂತ್ರ್ಯ ದಿನದಂದು ಕನಿಷ್ಠ ಒಂದು ಹೂವಿನ ಹಾರವನ್ನ ಹಾಕದಿರುವುದು ನೋವು ತಂದಿದೆ. ಕಳೆದ ವರ್ಷ ಇದೇ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಗೌರವ ಸಲ್ಲಿಸಲಾಗಿತ್ತು. ಆದರೆ ಈ ಬಾರಿ ಏಕೆ ಈ ರೀತಿ ಮಾಡಲಾಗಿದೆ ಅಂತ ಅರ್ಥವಾಗುತ್ತಿಲ್ಲ ಎಂದು ಅವರು ತಿಳಿಸಿದರು. ಗಾಂಧಿ ಪ್ರತಿಮೆಯನ್ನ ನಿರ್ಮಿಸಲು 8 ವರ್ಷಗಳ ಕಾಲ ಹೋರಾಟ ಮಾಡಿದ್ವಿ. ಸತತ ಹೋರಾಟ ಬಳಿಕ 2 ವರ್ಷಗಳ ಹಿಂದೆ ಮಿನಿ ವಿಧಾನಸೌಧದ ಆವರಣದಲ್ಲಿ ಪ್ರತಿಮೆಯನ್ನ ಸ್ಥಾಪಿಸಲಾಗಿದೆ. ಆದರೆ ಇದುವರೆಗೂ ಪ್ರತಿಮೆ ಉದ್ಘಾಟನೆ, ಜೀರ್ಣೋದ್ಧಾರ ಕಾರ್ಯ ನಡೆದಿಲ್ಲ. ತಾಲೂಕು ಕಚೇರಿ ಕಟ್ಟಡವನ್ನ ತೆರವುಗೊಳಿಸಿ ಹೊಸ ಕಟ್ಟಡ ನಿರ್ಮಿಸುವ ಪ್ರಸ್ತಾವನೆ ಇರುವುದರಿಂದ ಕಾರ್ಯ ಕೈಗೊಳ್ಳಲಾಗಿಲ್ಲ ಅಂತ ಅಧಿಕಾರಿಗಳು ಹೇಳ್ತಾ ಬಂದಿದ್ದಾರೆ. ಆದರೆ 2 ವರ್ಷ ಕಳೆದರೂ ಕಟ್ಟಡ ತೆರವು ಅಥವಾ ಹೊಸ ಕಟ್ಟಡ ನಿರ್ಮಾಣ ಕಾರ್ಯ ನಡೆದಿಲ್ಲ ಅಂತ ಅವರು ತಾಲೂಕು ಆಡಳಿತ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಸ್ನೇಹಿತರೆ, ನೋಡಿ, ಇವತ್ತು ನಮ್ಮ ದೇಶಾದ್ಯಂತ ಏನು ಸ್ವಾತಂತ್ರ್ಯ ದಿನಾಚರಣೆ ಆಚರಣೆ ಮಾಡುವಂಥ ಒಂದು ಸಮಾರಂಭ ಅಂತಲೇ ಹೇಳ್ಬೋದು. ಅದಾಗಿ ನಮ್ಮ ತಾಲೂಕು ಕಚೇರಿ ಆವರಣದಲ್ಲಿ ನಾವು ಗಾಂಧಿಯ ಪ್ರತಿಮೆ ಮುಂಭಾಗದಲ್ಲಿದ್ದೀವಿ. ಅದಾಗಿ ಸುಮಾರು 8 ವರ್ಷಗಳಿಂದ ಈ ಗಾಂಧಿಯ ಪ್ರತಿಮೆನ ನಾವು ಅನಾವರಣ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿ ಸತತವಾಗಿ ಒಂದು 5 ವರ್ಷಗಳ ಹೋರಾಟ ಮಾಡಿದ್ವಿ. ಅದಾದ ನಂತರ ಹಿಂದೆ 2 ವರ್ಷಗಳಿಂದ ಇಲ್ಲಿ ಏನು ಗಾಂಧಿ ಪ್ರತಿಮೆಯನ್ನು ಇಡಲಾಗಿದೆ. ಅದಾಗಿ ಅದನ್ನು ಜೀರ್ಣೋದ್ಧಾರ ಮಾಡೋಕ್ಕಾಗಿಲ್ಲ, ಅಂದರೆ ಇನಾಗ್ರೇಷನ್ ಮಾಡೋಕ್ಕಾಗಿಲ್ಲ ಅಂತ. ಕಾರಣ ಅಂದರೆ ಏನು ಈ ತಾಲೂಕು ಕಚೇರಿ ಇದೆ, ಆ ಬಿಲ್ಡಿಂಗ್ ಹೊಡಿತಾರೆ ಅಂತ, ಹೊಡೆದ್ಬಿಟ್ಟು ಬೇರೆ ಹೊಸದಾಗಿ ನೂತನ ಕಟ್ಟಡ ಕಟ್ತಾರೆ ಅಂತ ಒಂದು ಇದಾಗಿದೆ ಅಂತ, ಏನು ಆದೇಶ ಆಗಿದೆ ಸರ್ಕಾರದಿಂದ ಅಂತ 2 ವರ್ಷದಿಂದ ಹೇಳ್ತಾನೆ ಇದ್ದಾರೆ. ಇದುವರೆಗೂ ಅದಾಗಿಲ್ಲ. ಚೆನ್ನಾಗಿರೋ ಬಿಲ್ಡಿಂಗ್ ಏನು ಕೊಡಿತಾ ಇದ್ದಾರೆ ಅಂತ ನಮಗಂತೂ ಅರ್ಥ ಆಗ್ತಾ ಇಲ್ಲ. ಈಗ ಇವತ್ತು ನಮ್ಮ ಇಲ್ಲಿನ ತಹಸೀಲ್ದಾರ್, ಹೊಸಕೋಟೆ ತಾಲೂಕು ದಂಡಾಧಿಕಾರಿಗಳಾದಂಥ ಶೀತಲ್ ಮೇಡಮ್ ಅವರು ಬೆಳಗ್ಗೆನೇ ಇಲ್ಲಿ ಪೂಜೆ ಮಾಡಿ ಧ್ವಜಾರೋಹಣ ಮಾಡಿದ್ದಾರೆ. ಇಲ್ಲಿ ಗಾಂಧಿ ಪ್ರತಿಮೆ ಇಲ್ಲೇ ಮುಂಭಾಗದಲ್ಲಿದೆ. ಆ ಗಾಂಧಿ ಪ್ರತಿಮೆಗೆ ಒಂದು 50 ರೂಪಾಯಿ ಒಂದು ಹೂವಿನ ಹಾರ ಹಾಕಿಲ್ಲ ಅವರು. ಅವರ ಕರ್ತವ್ಯ ನಿಷ್ಠೆ ಯಾವ ರೀತಿ ಇದೆ ಅಂತ ಅಲ್ವಾ. ಆ ಬಿಲ್ಡಿಂಗ್ ಸುತ್ತಲೂ ಲೈಟ್ಸ್ ಎಲ್ಲ ಬಿಟ್ಟಿದ್ದಾರೆ, ಬೇರೆ ಪೂಜಾ ಕಾರ್ಯಕ್ರಮಗಳೆಲ್ಲ ಮಾಡಿದ್ದಾರೆ, ಸಿಹಿ ಹಂಚಿದ್ದಾರೆ. ಈಗ ರಾಜಕಾರಣಿಗಳು, ಅಧಿಕಾರಿಗಳು ಒಂದು ಸಮಾವೇಶದಲ್ಲಿ ಅವ್ರಿಗೆ ಹೂನಾರ ಹಾಕೋದು, ಇವ್ರಿಗೂ ಹೂನಾರ ಹಾಕೋದು ಹೊಗಳೋಂಥ ಪ್ರವೃತ್ತಿ ಅಲ್ವಾ. ಎಷ್ಟೇ ಆದರೂ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೆ ಒಂದು ಸೌಜನ್ಯ ಇರಬೇಕು. ಇಂಥ ಒಂದು ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯ ತಂದು ಕೊಟ್ಟವರಲ್ಲಿ ಪ್ರಮುಖರು. ಆ ಪ್ರಮುಖರಿಗೆ ಇವತ್ತು ಒಂದು ಮಾಲಾರ್ಪಣೆ ಮಾಡಿಲ್ಲ ಅಂತ ಹೇಳಿದ್ರೆ ನಮ್ಮ ದೇಶ ಯಾವ ಮಟ್ಟದಲ್ಲಿದೆ, ರಾಜಕಾರಣಿಗಳು, ಅಧಿಕಾರಿಗಳು ಯಾವ ಮಟ್ಟದಲ್ಲಿದೆ ಅಂತ ಅಲ್ವಾ. ಈಗ ಮೂರ್ತಿ ಅನಾವರಣ ಆಗಿಲ್ಲ ಅಂತ ಹೇಳ್ಬಿಟ್ಟು ಅವರ ಒಂದು ಮನೋಭಾವ, ಉದ್ದೇಶ ಇರ್ಬೋದು, ಏನು ಮಾಲಾರ್ಪಣೆ ಮಾಡ್ತಿದ್ದಂಗೆ. ಇವತ್ತು ಮಹಾತ್ಮ ಗಾಂಧೀಜಿಯವರು ಪ್ರಮುಖರಾಗಿರುವಂಥ ಒಂದು ಸ್ವಾತಂತ್ರ್ಯೋತ್ಸವವನ್ನು ಆಚರಣೆ ಮಾಡ್ತಾಯಿದ್ವಿ. ಅದಾಗಿ ಈ ತಾಲೂಕು ಕಚೇರಿ ಒಂದು ದಂಡಾಧಿಕಾರಿಗಳು ಏನು ಆಡಳಿತ ನಡೆಸುವಂಥ ಒಂದು ಕಾರ್ಯಾಲಯ ಇಲ್ಲಿ. ಅದಾಗಿ ರಾಜಕಾರಣಿಗಳಾಗಲಿ, ಅಧಿಕಾರಿಗಳಾಗಲಿ ಜನಕ್ಕೆ ಏನು ಸಂದೇಶ ಕೊಡ್ತಾರೆ ಅಂತ, ಮತ್ತು ಮಕ್ಕಳಿಗೆ ಯಾವ ರೀತಿ ಒಂದು ಸಂದೇಶ ಕೊಡ್ತಾರೆ ಅಂತ ನಮಗೆ ಒಂದು ಗೊತ್ತಾಗ್ತಾ ಇಲ್ಲ, ಬೇಸರ ಆಗ್ತಾಯಿದೆ. ಅದಾಗಿ ಇಂಥ ಒಂದು ವಾತಾವರಣ ಇಲ್ಲಿ ನೋಡಿದ್ರೆ ನಮಗೊಂಥರ, ಈಗೆಲ್ಲ ಸ್ನೇಹಿತರೆಲ್ಲ ಸೇರಿದ್ದೀವಿ. ಈಗ ಮೂರ್ತಿಗೆ ಮಾಲಾರ್ಪಣೆ ಮಾಡಬೇಕಂತ ಮಾಲೆಯನ್ನು ತಂದಿದ್ವಿ. ಇಂಥ ಪರಿಸ್ಥಿತಿ ಮುಂದಿನ ದಿನಗಳಲ್ಲಿ ಬರಬಾರ್ದು, ಅದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾರೇ ಅಧಿಕಾರಿಗಳಾಗಲಿ, ರಾಜಕಾರಣಿಗಳಾಗಲಿ ಎಚ್ಚೆತ್ಕೊಂಡು ಮುಂದಿನ ದಿನಗಳಲ್ಲಿ ಈ ರೀತಿ ಆಗದಂತೆ ನೋಡ್ಕೊಬೇಕಂತ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ.